ಹಾಯ್, ನನ್ನ ಹೆಸರು ರಜನಿಕಾಂತ್ ಅಂತ. ಗುಬ್ಲಾಳ ಶಾಲೆಯಲ್ಲಿ ಒಂದು 4 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೀನಿ. ಈ ಮುಂಚೆ ಬೇರೆ ಶಾಲೆಯಲ್ಲಿ ವರ್ಕ್ ಮಾಡ್ತಾಯಿದ್ದೆ, ಇಲ್ಲಿ ಟ್ರಾನ್ಸ್ಫರ್ ತೊಗೊಂಡು ಬಂದೆ. ನಮ್ಮ ಶಾಲೆ ಬೇರೆ ಶಾಲೆ ಥರ ಅಲ್ಲ. ಅದು ನಾನು ತುಂಬ ಪ್ರೌಡಾಗಿ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನನ್ನ ಶಾಲೆ ಬೇರೆ ಶಾಲೆ ಥರ ಅಲ್ಲ, ಎಲ್ಲದಕ್ಕಿಂತ ಒಂದು ಹೆಜ್ಜೆ ಒಂದು ಹಂತ ಮೇಲೆ. ಈ ಗುಬ್ಲಾಳ ಶಾಲೆ ಯಾಕೆ ಇಷ್ಟು ವಿಶೇಷ, ನಾನು ಯಾಕೆ ಅದನ್ನು ಎದೆ ತಟ್ಕೊಂಡು ನನ್ನ ಶಾಲೆ ನಮ್ಮ ಶಾಲೆಯೇ ಹೆಚ್ಚು ಅಂತ ಯಾಕೆ ಹೇಳ್ಕೊಳ್ತೀನಿ ಅಂದರೆ, ನಾವು ಆ ರೀತಿ ಕೆಲಸ ಮಾಡ್ತಾಯಿದ್ದೀವಿ. ಬರುವ ಸಂಬಳಕ್ಕಿಂತ ಹೆಚ್ಚಾಗಿ ಮಕ್ಕಳ ಪ್ರೀತಿಗೋಸ್ಕರ, ಅವರ ಅಭಿಮಾನಕ್ಕೋಸ್ಕರ, ಅವರ ಪ್ರೀತಿಯಿಂದ ನಮ್ಮನ್ನ ಅಪ್ಕೊಳ್ತಾರಲ್ಲ, ಆ ಒಂದು ಫೀಲಿಂಗೋಸ್ಕರ, ಆ ಖುಷಿಗೋಸ್ಕರ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ಬರೋರು ಯಾರು ಲಕ್ಷಾಧಿಪತಿ ಮಕ್ಕಳಾಗಲಿ ಅಥವಾ ಸೊಫೆಸ್ಟಿಕೇಟೆಡ್ ಆಗಿರುವಂಥ ಫ್ಯಾಮಿಲಿಯಿಂದ ಬರೋ ಮಕ್ಕಳು ಯಾರೂ ಅಲ್ಲ. 10x10 ಒಂದು ಚಿಕ್ಕ ಮನೆಯಲ್ಲಿ 5-6 ಜನ ವಾಸ ಮಾಡಿಕೊಂಡು ಕೆಲಸಗಳನ್ನ ಮಾಡಿಕೊಂಡು ಕೂಲಿ ಮಾಡಿಕೊಂಡು ಜೀವನ ಮಾಡುವಂಥ ಒಂದು ಕಟ್ಟಡ ಕಾರ್ಮಿಕರು ಇರ್ಬೋದು, ಗೇಟ್ ಕೆಲಸ, ಕಬ್ಬಣದ ಕೆಲಸ ಮಾಡೋರು ಇರ್ಬೋದು, ಅಥವಾ ಗೇಟ್ ಕೀಪರಾಗಿ ಕೆಲಸ ಮಾಡೋರು ಇರ್ಬೋದು. ಈ ಥರ ಪ್ರತಿದಿನದ ಕೂಲಿಗೋಸ್ಕರ ಕೆಲಸ ಮಾಡುವಂತಹ ತಂದೆ ತಾಯಿ ಮಕ್ಕಳುಗಳು ಈ ಶಾಲೆಗೆ ಬರ್ತಾರೆ. ಅಂತಹ ಮಕ್ಕಳನ್ನ ಹೇಗಾದರೂ ಮಾಡಿ ಅವರಲ್ಲಿರೋ ಒಂದು ಟ್ಯಾಲೆಂಟನ್ನ ಹೊರತೆಗೆದು ಆ ಮಕ್ಕಳನ್ನು ಒಂದು ಉನ್ನತವಾದ ಸ್ಥಾನಕ್ಕೆ ಕೊಂಡೊಯ್ಯಬೇಕು. ಇದು ನಮ್ಮ ಮೇನ್ ಉದ್ದೇಶ ಆಗಿರುತ್ತೆ. ಈ ಕೆಲಸ ಮಾಡೋದಕ್ಕೆ ನಮ್ಮೊಬ್ಬರಿಂದನೇ ಸಾಧ್ಯ ಆಗ್ತಿರಲಿಲ್ಲ. ಬಿಕಾಸ್ ನಾವೇನೇ ಎಫರ್ಟ್ ಹಾಕಿದ್ರೂ ಅದಕ್ಕೆ ಬೇಕಾಗಿರುವಂಥ ಒಂದು ಮೂಲಭೂತ ಸೌಕರ್ಯಗಳೇನಿದೆ ಎಲ್ಲವನ್ನು ನಾವು ಯಾವುದಾದ್ರೂ ಒಂದು ಮೂಲದಿಂದ ಪಡಿಬೇಕಾಗಿತ್ತು. ಹೇಗೆ ಪಡೆಯೋದು ಆ ಮೂಲ ಅಂತ ಅಂದಾಗ, ಈ ಶಾಲೆಗೆ ವರದಾನವಾಗಿ ಬಂದಿದ್ದೆ ಟ್ರ್ಯಾಂಕ್ವಿಲ್ ಚಾರಿಟಬಲ್ ಫೌಂಡೇಶನ್ ಅಂತ ಅದ್ಭುತವಾದ ಒಂದು ಸಂಸ್ಥೆ. ಈ ಸಂಸ್ಥೆ ನಮಗೆ ಎಷ್ಟು ಸಹಾಯಕಾರಿಯಾಗಿದೆ ಅಂದರೆ, ಯಾರೇ ಬಂದರೂ ಇವತ್ತು ನಮ್ಮ ಶಾಲೆಗೆ, ಅರೆ ಇದು ಗೌರ್ಮೆಂಟ್ ಶಾಲೆನಾ? ನೋ, ಅಲ್ಲ, ಇದು ಪ್ರೈವೇಟ್ ಶಾಲೆಗೂ ಕಮ್ಮಿ ಇಲ್ಲ ಅನ್ನೋ ಥರ ಅವರು ಥಿಂಕ್ ಮಾಡೋ ರೀತಿ, ಆ ಒಂದು ಇಮ್ಯಾಜಿನೇಷನ್, ಆ ಒಂದು ವಾತಾವರಣನ ನಮ್ಮ ಶಾಲೆ ಸೃಷ್ಟಿ ಮಾಡಿದೆ. ಇದಕ್ಕೆ ಕಾರಣ ನಮ್ಮ ಬೆನ್ನೆಲುಬಾಗಿ ನಮ್ಮ ಜೊತೆಯಲ್ಲಿ ನಿಂತಿದ್ದು ನಮ್ಮ TCF. ಈ TCF ಯಾವ ಲೆವೆಲ್ಗೆ ನಮ್ಮ ಜೊತೆ ಸೇರಿದೆ ಅಂತಂದರೆ, ನಾವು ಅನ್ಕೋಬೋದು, ಅಯ್ಯೋ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದು 1-2 ಬುಕ್ಸ್ ಕೊಟ್ಟು, 1-2 ಬ್ಯಾಗ್ ಕೊಟ್ಟು, ಒಂದು ಫೋಟೋ ತೊಗೊಂಡು ಹೋಗ್ತಾರೆ. ಅಲ್ಲಿಗೆ NGO ಅಂದರೆ ಅದೇ ತಾನೇ ಎಲ್ಲರೂ ಅಂದ್ಕೊಳ್ಳೋದಂಗೆ. ಬಟ್ ಈ NGO ಅದಲ್ಲ, ಅದಕ್ಕಿಂತ ವಿಭಿನ್ನ. ಫೋಟೋಗಿಂತ ಫೋಟೋ ಹಿಂದೆ ಮಾಡೋ ಕೆಲಸ ಮುಖ್ಯ. ಮಾತಾಡೋದಕ್ಕಿಂತ, ತೋರಿಸ್ಕೊಳ್ಳೋದಕ್ಕಿಂತ, ಕಾಣದೆ ಅದ್ರ ಹಿಂದೆ ಒಂದು ಮಗುವಿಗೆ ಏನು ಸಹಾಯ ಮಾಡಬೇಕು, ಒಂದು ಶಾಲೆಗೆ ಏನು ಸಹಾಯ ಮಾಡಬೇಕು, ಅಂತಹ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಸಂಸ್ಥೆ ಶುರುವಾಗುತ್ತೆ. ಸುಮಾರು 2009-10ರಿಂದ ಇಲ್ಲಿನ ಈ ಒಂದು ಗುಬ್ಲಾಳ ಶಾಲೆನ ದತ್ತು ಪಡೆದಂತಹ ಈ TCF ಇಲ್ಲಿವರೆಗೂ ಅದ್ಭುತವಾದ ಕೆಲಸವನ್ನು ಮಾಡ್ತಾಯಿದೆ. ಹಲವಾರು ಬದಲಾವಣೆಗಳು ತರ್ತಾಯಿದೆ. ಹೊಸ್ದಾಗಿ ಬಂದಾಗ ನಾನು ಅಂದ್ಕೊಂಡಿದ್ದೆ ಏನೋ ಇರ್ಬೋದು, ಅಂಥದ್ದು ವಿಶೇಷತೆ ಏನು ಅಂತ. ಮತ್ತು ಇಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಯಿತು, ಇಲ್ಲಿ ಸಮಯಕ್ಕೆ ಬೆಲೆ ಇಲ್ಲ, ಇಲ್ಲಿ ಶ್ರಮಕ್ಕೆ ಬೆಲೆ ಇಲ್ಲ. ನಿನ್ನ ಖುಷಿ, ನಿನ್ನ ಸಂತೋಷಕ್ಕೋಸ್ಕರ ನೀನು ಸಮಯವನ್ನು ಪೂರ್ತಿ ಪ್ರಮಾಣದಲ್ಲಿ ನಾವು ಇಲ್ಲಿ ಹಾಕ್ತಾ ಹೋಗ್ತೀವಿ. ನಮಗೆ ಬೆಲ್ ಗೊತ್ತಿಲ್ಲ, ಬೆಳಗ್ಗೆ ಬಂದರೆ ಸಾಯಂಕಾಲ ಎಷ್ಟೊತ್ತು ನಾವು ಮನೆಗೆ ಹೋಗ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಏನಕ್ಕೆ ಅಷ್ಟು ನಮ್ಮ ತನು ಮನ ಧನವನ್ನೆಲ್ಲ ನಾವು ನಮ್ಮ ಶಾಲೆಗೆ ಅರ್ಪಿಸ್ತಾ ಇದ್ದೀವಿ. ಯಾಕಂದರೆ ನಮ್ಮ ಜೊತೆ ಇರುವಂಥ ಟೀಮು ಹಾಗೆ ಇದೆ. ಸೊ ಈ ಕ್ಷಣದಲ್ಲಿ ನಾನು ತುಂಬ ನೆನೆಸ್ಕೋಬೇಕಾಗಿರೋದು ಶಿನಿ ಸರ್ನ, ಶ್ರೀರಾಮ್ ಸರ್ನ, ಮತ್ತೊಬ್ಬರು ಕೋಫೌಂಡರ್ ಒಬ್ಬರು ಇದ್ದರು. 3 ಜನಗಳನ್ನ ನಾವು ನೆನೆಸ್ಕೋಬೇಕು. ಯಾಕಂದರೆ ಇವತ್ತು ಎಷ್ಟೋ ಬಡ ಮಕ್ಕಳು ಖುಷಿಯಿಂದ ಈ ಒಂದು ಶಾಲೆಯಲ್ಲಿ ಅನುಭವಿಸ್ತಾ ಇದ್ದಾರೆ ಆ ಕ್ಷಣಗಳನ್ನ ಅಂತಂದರೆ ಅವರೇ ಕಾರಣ. ಬಟ್ಟೆ ಯಾವ ರೀತಿ ಬೇಕು, ಯೂನಿಫಾರ್ಮ್ ಹೇಗಿರಬೇಕು, ನನ್ನ ಮಗು ಒಂದು ಬ್ಯಾಗ್ ಏನು ಇಟ್ಕೋಬೇಕು, ಆ ಮಗುಗೆ ಪೆನ್ಸಿಲ್ ಏನು ಬೇಕು, ಎಲ್ಲವನ್ನೂ ಯಾವುದೇ ಒಂದು ಮಗುವೂ ಸಹ ತನ್ನ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗದೆ ಎಲ್ಲವನ್ನು TCF ಕಡೆಯಿಂದ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೂ ಇದೆ. 7 ನಂತರ ಏನು ಅನ್ನೋ ಪ್ರಶ್ನೆ ಉದ್ಭವ ಆಗಿಬಿಡುತ್ತೆ. ಆಮೇಲೆ ಬೇರೆ ಶಾಲೆ ಹೋಗ್ತಾರೆ, ಅಲ್ಲೇನಾಗುತ್ತೆ, ಈ ಥರ ಸಪೋರ್ಟ್ ಎಲ್ಲಿರುತ್ತೆ? ಇಲ್ಲ, ಆ ಥರ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ TCF ಏನು ಮಾಡುತ್ತೆ, ಆ ಮಗು ತನ್ನ ಎಜುಕೇಷನನ್ನು ಮುಗಿಸಿ ಒಂದು ಜಾಬ್ ಅಂತ ಹೋಗೋವರೆಗೂ ಆ ಮಗುವಿಗೆ ಬೇಕಾಗಿರುವಂಥ ಆರ್ಥಿಕ ಸಹಾಯ ಎಲ್ಲವನ್ನೂ ಸಹ ಈ TCF ಮಾಡ್ತಾ ಹೋಗ್ತಾಯಿದೆ ಅಂತ. ಸೊ ನಮ್ಮ ಶಾಲೆಯಲ್ಲಿ ಸ್ಟ್ರೆಂತ್ ಫಸ್ಟ್ ಇದ್ದಾಗ 120, 110 ಇತ್ತು. ಇವತ್ತು 260, 270, 280 ಮೇಲೆ ಹೋಗ್ತಿದೆ. ನಮಗೆ ಜಾಗ ಸಾಕಾಗ್ತಾಯಿಲ್ಲ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ. ಆ ರೀತಿ ಪರಿಸ್ಥಿತಿ ಬಂದಿದೆ. ಯಾಕಂತಂದರೆ ನಾವು ಆ ರೀತಿ ಕ್ವಾಲಿಟಿ ಎಜುಕೇಷನನ್ನು ನಾವು ಕೊಡ್ತಾ ಇದ್ದೀವಿ ಇಲ್ಲಿ ಅಂತ. ಆ್ಯಸ್ ಎ ಟೀಚರಾಗಿ ನನಗೆ ತುಂಬ ಖುಷಿ ಇದೆ. ನಾನು ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರೋದೇ ನನ್ನ ಸೌಭಾಗ್ಯ. ಇಂಥ ಅದ್ಭುತವಾದ ಮುದ್ದು ಮಕ್ಕಳ ಜೊತೆ ಜೀವನ ಕಳೀತಾ ಇರೋದೇ ನನ್ನ ಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟಕ್ಕೆ ನಮ್ಮದು ಕಾರ್ಯಗಳು ನಿಲ್ತಾ ಇಲ್ಲ. ನಾವು ಇನ್ನೂ ಏನಾದರೂ ಮಾಡಬೇಕು, ಇನ್ನೂ ಒಂದು ಹೊಸತನ ತರಬೇಕು ಅಂತ ಅಂದ್ಕೊಂಡಾಗ ನಾನು ಮತ್ತು ನಮ್ಮ ಶ್ರೀನಿ ಸರ್ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ವಿ, ಏನು ಮಾಡೋದು ನೆಕ್ಸ್ಟು, ಹೇಗೆ ಮಕ್ಕಳನ್ನ ನಾವು ಜೊತೆಲೇ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಈ ಬೇಸಿಗೆ ಇದೆ, ನಿಯರ್ಲಿ 53 ದಿವಸಗಳ ಕಾಲ ರಜಾ ಇರುತ್ತೆ. ಈ ರಜದಲ್ಲಿ ಮಕ್ಕಳೇನು ಮಾಡ್ತವೆ, ಊರಿಗೆ ಹೋಗ್ತವೆ,
ಬಿಸಿಲಲ್ಲಿ ಒಣಗ್ತವೆ, ಎಲ್ಲೋ ಆಟ ಆಡ್ತವೆ, ಏನಾದರೂ ಮಾಡ್ಕೊಳ್ತವೆ, ಏನೂ ಇರಲ್ಲ. ಇಲ್ಲ, ಅವ್ರಿಗೆ ಏನಾದರೂ ಒಂದು ಹೊಸದನ್ನು ಡಿಫ್ರೆಂಟಾಗಿ ಒಂದು ಯೋಚನೆ ಮಾಡಬೇಕು ಅಂದಾಗ ನಮ್ಮ ಮನಸ್ಸಿನಲ್ಲಿ ಮೂಡಿದ್ದ ಒಂದು ಹೊಸದಾದ ಗಿಡ, ಒಂದು ಸಸಿ ಅಂತಂದರೆ ಎಸ್, ಸಮ್ಮರ್ ಕ್ಯಾಂಪ್. ಈ ಸಮ್ಮರ್ ಕ್ಯಾಂಪ್ನ ನಾವು ಮಾಡಲಣ, ಹೇಗಾದರೂ ಮಾಡಿ ಇದನ್ನು ನಾವು ಮಕ್ಕಳುಗಳನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿಸಿ ಈ ಸಮ್ಮರ್ ಕ್ಯಾಂಪ್ ಮೂಲಕ ಈ ಸಮ್ಮರ್ನ ಅದ್ಭುತವಾಗಿ ನಾವು ಕಳೆಯೋಣ ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ 100ಕ್ಕೆ 100ರಷ್ಟು ಸಹಾಯ ಮಾಡಿದ್ದು ಶಿನಿ ಸರ್. ಈ TCF ಏನು ಮಾಡುತ್ತೆ, ನೀವೇನು ಮಾಡ್ತೀರಾ ಮಾಡಿ, ನಿಮ್ಗೇನು ಇಷ್ಟ ಮಾಡಿ, ನಾನು ಅದನ್ನು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಡಿಸೈಡ್ ಮಾಡುತ್ತೆ. ನಾವೊಂದು ತಂಡ ಕಟ್ಕೊಳ್ತೀವಿ, ಒಂದು ಟೀಮ್ ಮಾಡ್ಕೊಳ್ತೀವಿ. ಆ ಒಂದು ಬೇಸಿಗೆ ಶಿಬಿರನೂ ಕಾನ್ಸೆಪ್ಟ್ ಇಟ್ಕೊಂಡು ಅದಕ್ಕೆ ಕಲರವ ಅಂತ ಹೆಸರು ಕೊಡ್ತೀವಿ. ಇವತ್ತು ಕಲರವ ಅನ್ನೋ ಒಂದು ಚಿಕ್ಕ ಬೀಜ ಬಿತ್ತಿದ್ದು ನಾವು ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿಯವರ ಆಶೀರ್ವಾದದೊಂದಿಗೆ. ಅವತ್ತು ಅಂಬೇಡ್ಕರ್ ಜಯಂತಿ ಫೋಟೋ ಇತ್ತು, ಪುಷ್ಪಾರ್ಚನೆ ಮಾಡಿ ಅವತ್ತು ಬಿತ್ತಿದಂತಹ ಈ ಕಲರವ ಅನ್ನೋ ಒಂದು ಬೀಜ ಇವತ್ತು ಸುಮಾರಾಗಿ ಒಂದು ಲೆವೆಲ್ಗೆ ಒಂದು ದೊಡ್ಡ ಗಿಡವಾಗಿ ಬೆಳೀತಾ ಇದೆ. ಈ ಗಿಡ, ಈ ಕಲರವ ಬೇಸಿಗೆ ಶಿಬಿರ ನಾವು ಮುಗಿಸೋದು ಯಾವಾಗ ಅಂತಂದರೆ May 7th ಲಾಸ್ಟ್ ಮಾಡಿ May 8ನೇ ತಾರೀಕು ಎಲ್ಲ ಕಲಿತಂತಹ ವಿಚಾರಗಳನ್ನ ಪ್ರದರ್ಶನ ಮಾಡ್ತೀವಿ. ಅಲ್ಲಿ ಒಂದು ಹೆಮ್ಮರ ಆಗುತ್ತೆ, ಅದರಲ್ಲಿ ಬರಬೇಕಾದಂಥ ಹೂವು ಹಣ್ಣುಗಳು ಬೀಳ್ತಾ ಹೋಗುತ್ತೆ ಅಂತ. ಏನು ಬೇಸಿಗೆ ಶಿಬಿರದಲ್ಲಿ ಏನು ಮಾಡಿದ್ವಿ ನಾವು, ಫಸ್ಟು ಮಾಡಿದ್ದು ಮಕ್ಕಳಿಗೆ ಏನು ಇಷ್ಟ ಅವ್ರನ್ನ ಕೇಳಿಬಿಡೋಣ ಅಂತ ಓದ್ವಿ. ಮಕ್ಕಳ ಹತ್ರ ನಿಮ್ಗೇನು ಬೇಕು, ಬೇಸಿಗೆ ಶಿಬಿರದಲ್ಲಿ ನೀವೇನು ಕಲಿಕ್ಕೆ ಇಷ್ಟ ಮಾಡಿ, ಬುಕ್ ಸೈಡ್ಗಿಡೋಣ, ಟೀಚಿಂಗ್ ಸೈಡ್ಗಿಡೋಣ, ಯಾವುದೂ ಬೇಡ, ಅದನ್ನು ಬಿಟ್ಟು ಬೇರೆ ಏನಾದರೂ ಮಾಡೋಣ, ನಿಮ್ಗೇನು ಬೇಕು ಹೇಳಿ. ಕೆಲವರು ಹೇಳೋದು ಸರ್ ನಮ್ಗೆ ಡ್ಯಾನ್ಸ್ ಬೇಕು, ಕೆಲವರು ಹೇಳಿದ್ರೆ ಸರ್ ನಾವು ಪೇಂಟಿಂಗ್ ಮಾಡ್ತೀವಿ, ನಮ್ಗೆ ಪೇಂಟಿಂಗ್ ಇಷ್ಟ ಸರ್, ಇಲ್ಲ ಕೆಲವರು ನಮಗೆ ಪಾಟ್ರಿ ಬೇಕು, ಕೆಲವರು ಇಲ್ಲ ಸರ್ ಸ್ಪೋರ್ಟ್ಸ್ ಆಡ್ತೀವಿ, ನಮಗೆ ಸ್ಪೋರ್ಟ್ಸ್ ಬೇಕು, ನಾವು ವಾಲಿಬಾಲ್ ಆಡಬೇಕು. ಹೀಗೆ ಎಲ್ಲ ಅವರ ಆಯ್ಕೆಗೆ ಬಿಟ್ವಿ. ಒಟ್ಟು 5 ಆ್ಯಕ್ಟಿವಿಟಿಗಳನ್ನ ತೊಗೊಂಡ್ವಿ. ಈ 5 ಆ್ಯಕ್ಟಿವಿಟಿಗಳಿಗೆ ಹಾಗಾದರೆ ಯಾರು ಇದನ್ನು ಟೀಚ್ ಮಾಡೋದು, ಇದನ್ನು ಕೋಚ್ ಮಾಡೋದು ಯಾರು? ನಾವು ಯಾರೂ ಮಾಡಬಾರ್ದು. ವರ್ಷ ಪೂರ್ತಿ ನಮ್ಮ ಮುಖಗಳು ನೋಡಿರ್ತಾರೆ, ಅದೇ ಮುಖ ಮತ್ತೆ ಬರೋದು ಬೇಡ, ಹೊಸದಾದ ಮುಖ ಕಾಣಲಿ ಅವರಿಗೆ ಅಂತ ಅಂದ್ಬಿಟ್ಟು ಯಾರು ಆಯಾಯ ಕಲೆಗಳಲ್ಲಿ ನಿಪುಣರಿರ್ತಾರೋ, ಪ್ರೊಫೆಷ್ನಲಿಸ್ಟ್ ಇರ್ತಾರೋ ಅವ್ರಿಗೆ ನಾವೇನು ಮಾಡಿದ್ವಿ, ರಿಕ್ವೆಸ್ಟ್ ಮಾಡಿ ಅವ್ರಿಗೂ ನಾವು ಗೌರವಧನ ರೆನ್ಯುಮರೇಷನ್ ಕೊಟ್ಟು ಅವ್ರನ್ನೂ ನಾವು ಏನು ಮಾಡಿಸಿ ಕರೆಸಿದ್ವಿ. ಇವತ್ತು ನಾವು ಫಸ್ಟು ಶುರು ಮಾಡಿದಾಗ ನಮ್ಮ ಟಾರ್ಗೆಟ್ ಇದ್ದಿದ್ದು 60 ಮೆಂಬರ್ಸ್, 60 ಜನ ಇದ್ದಿದ್ದು. ಆದರೆ ಇವತ್ತು 12ನೇ ದಿವಸ ನಡೀತಾ ಇದೆ. ಈ 12ನೇ ದಿವಸದಲ್ಲಿ ಮಕ್ಕಳು ಬರ್ತಾ ಇರೋ ಸಂಖ್ಯೆ 145, 145 ಮೆಂಬರ್ಸ್ ಮಕ್ಕಳು ಬರ್ತಾ ಇದ್ದಾರೆ. ನಮಗೆ ಆಶ್ಚರ್ಯ ಆಗ್ತಾಯಿದೆ, ಹೇಗೆ ಇದು ಸಾಧ್ಯ, ಹೆಂಗೆ ನಾವು ಇವ್ರನ್ನ ಕೊನೆವರೆಗೂ ಉಳಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ವಿ. ಈಗ ಹಂಗಲ್ಲ, ಹೆಂಗೆ ಡೈಲಿ ಇವ್ರನ್ನ ಮೇಂಟೈನ್ ಮಾಡೋದು ಅನ್ನೋದು, ಅಷ್ಟು ಅದ್ಭುತವಾದಂಥ ಒಂದು ರೆಸ್ಪಾನ್ಸ್ ನಮ್ಮ ಮಕ್ಕಳಿಂದ ಸಿಗ್ತಾ ಇದೆ. ನಮಗೆ ಈಗಲೇ ಅರ್ಥ ಆಗಿದ್ದು, ನಮ್ಮ ಮಕ್ಕಳಿಗೆ ಯಾವುದೋ ಮರದ ಕೆಳಗಡೆ, ಯಾವುದೋ ಕೆರೆ ಹತ್ರನೋ, ಎಲ್ಲೆಲ್ಲೋ ಅಜ್ಜಿ ಮನೆಯಲ್ಲಿ ಬೇಸಿಗೆಯಲ್ಲಿ ಸುತ್ತಾಡೋದಕ್ಕಿಂತ ನಾವೇನಾದ್ರು ಒಂದು ಹೊಸದನ್ನು ಕಲಿಯೋದನ್ನು ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ನಾವು ತುಂಬ ನಿಧಾನ ಮಾಡಿದ್ವಿ. ಇಲ್ಲ, ಈ ಮಿಸ್ಟೇಕ್ ಇನ್ನಾಗಬಾರ್ದು. ಈ ವರ್ಷದಿಂದ ಒಂದು ಹೊಸ ನಾಂದಿ ಆಗಬೇಕು. ಈ ಕಲರವ ಅನ್ನೋದು ಪ್ರತಿ ವರ್ಷವೂ ಕಲರವ ಇರಲೇಬೇಕು ಅಂತ ಡಿಸೈಡ್ ಮಾಡಿ ಈ 145 ಮಕ್ಕಳಿಗೆ ಅದ್ಭುತವಾಗಿ ಒಂದೇ ಬಾರಿ 5 ಆ್ಯಕ್ಟಿವಿಟಿಗಳು ಲಾಂಚ್ ಆಗುತ್ತೆ. ನಮ್ಮಲ್ಲಿ 9ವರೆಗೆ ಎಲ್ಲ ಟೀಚರ್ಸ್ ಇರ್ತಾರೆ, ಎಲ್ಲ ಮಕ್ಕಳಿಗೆ ಹೇಳ್ತಾರೆ. ಅವರ ಶಿಸ್ತು, ಅವರ ಆಸಕ್ತಿ ನೋಡಬೇಕು, ತುಂಬ ಖುಷಿಯಾಗುತ್ತೆ. ಎಲ್ಲರೂ ಸಹ ಪ್ರೀತಿಯಿಂದ ತಮ್ಮ ಆ್ಯಕ್ಟಿವಿಟಿಗಳು ಶುರು ಮಾಡಿದ್ರೆ 12 ಗಂಟೆಗೆ ಕ್ಲೋಸ್ ಮಾಡಬೇಕು ಅಂತ ಪ್ಲಾನ್ ಇರುತ್ತೆ. ಬಟ್ 12 ಗಂಟೆ ಕ್ಲೋಸ್ ಮಾಡೋಕ್ಕಾಗಲ್ಲ, ಅವ್ರು ಹೋಗೋದಕ್ಕೆ ರೆಡಿ ಇಲ್ಲ ಮಕ್ಕಳುಗಳು, ಇನ್ನೂ ಅರ್ಧ ಗಂಟೆ ಹೆಚ್ಚಾಗುತ್ತೆ. ಹಾಗೆ ಅವ್ರು ಬಂದಿರೋರಿಗೆ ಏನಾದರೂ ಒಂದು ತಿನ್ನಿಸ್ಬೇಕು, ಬರೀ ಹಸಿದ ಹೊಟ್ಟೆಲೆ ಕಳಿಸ್ಬಾರ್ದಲ್ಲ ಅಂತೇಳಿ ಅವ್ರಿಗೆ ಜ್ಯೂಸ್ ಕೊಡೋದಿರ್ಬೋದು, ಅಥವಾ ಏನಾರು ತಿಂಡಿ ಸಿಂಪಲ್ಲಾಗಿ ಕೊಡೋದಿರ್ಬೋದು. ಈ ಥರದೆಲ್ಲ ಪ್ಲ್ಯಾನ್ ಮಾಡಿ ಅದ್ಭುತವಾಗಿ ಈ ಕಾರ್ಯಕ್ರಮನ ನಾವು ಮಾಡ್ತಾಯಿದ್ವಿ. ನಿಮ್ಗೆ ಕಾಣಿಸ್ತಾ ಇರ್ಬೋದು, ಹಿಂದೆ ನನ್ನ ಬೋರ್ಡ್ ಇದೆ, ಕಲರವ ಶಿಬಿರದ ಯಾವ ಥರ ಅಂತ. ಎಲ್ಲವನ್ನು ಪ್ಲ್ಯಾನ್ ಮಾಡಿ ಇವತ್ತು ಮಕ್ಕಳು ಖುಷಿಯಿಂದ ಕಲಿತು ಮನೆಗೆ ಹೋಗ್ತಿದ್ದಾವೆ. ಇದು ನಾವು ಇಷ್ಟು ಪಟ್ಟಿದ್ದಂಥ ಶ್ರಮಕ್ಕೆ, ನಮ್ಮ ಕೆಲಸಕ್ಕೆ ಸಿಕ್ಕಿರುವಂಥ ಒಂದು ದೊಡ್ಡ ಬಹುಮಾನ. ಈ ಕ್ಷಣಗಳನ್ನ, ಈ ಅನುಭವಗಳನ್ನ ನಾವು ಇನ್ನೂ ಒಂದಷ್ಟು ದಿನಗಳ ಮುಂದುವರಿಸಿ May 8ನೇ ತಾರೀಕು ಈ ಅದ್ಭುತವಾದ ಈ ಒಂದು ಹೆಮ್ಮರವಾಗಿ ಬೆಳೆದಿರುವಂಥ ಶಿಬಿರದ ಜೊತೆಗೆ ಈ ಒಂದು ಕಲರವನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಹೋಗ್ತೀವಿ. ಇದೆಲ್ಲದಕ್ಕೂ ಸಪೋರ್ಟ್ ಮಾಡಿದಂಥ TCF ಇರ್ಬೋದು, ನಮ್ಮ ಜೊತೆಲಿ ನಿಂತಹ ನಮ್ಮ ಮೇಡಮ್ಸ್ ಇರ್ಬೋದು, ಕಾರ್ತಿಕ್ ಅಥವಾ ನಮ್ಮ ಫ್ರೆಂಡ್ ಹಾಗೂ ನಮ್ಮ ಸುಕನ್ಯಾ ಮೇಡಮ್ ಇರ್ಬೋದು, ಸೆಕ್ರೆಟ್ರಿ, ಹಾಗೂ ನಮ್ಮ ಶಿಲ್ಪಾ ಇರ್ಬೋದು, ನಮ್ಮ ಕೊಲೀಗ್ ಮುರಳಿ ಸರ್ ಇರ್ಬೋದು, ಎಲ್ಲ ಜೊತೆಗೆ ಆಯಮ್ಮ, ಲಕ್ಷ್ಮಮ್ಮ ಅವರು ಸಹ ಬಂದು ಪ್ರತಿದಿನ ಮಕ್ಕಳಿಗೆ ಊಟ ಸರ್ವ್ ಮಾಡ್ತಾ ಹೋಗ್ತಾರೆ. ಇವರೆಲ್ಲ ನಾವೆಲ್ಲ ಒಂದು ತಂಡ ಆಗಿ ಇವತ್ತು ಅದ್ಭುತವಾಗಿ ಈ ಮರಕ್ಕೆ ನಾವು ಪೋಷಣೆ ಮಾಡ್ತಾಯಿದ್ದೀವಿ. ಕೊನೆಗೆ ಈ ಮರವನ್ನು ಬೆಳೆಸಿ ಇದು ಪ್ರತಿ ವರ್ಷವೂ ಸಹ ಈ ಕಲರವ ಬೇಸಿಗೆ ಶಿಬಿರನ ನಾವು ಮುಂದುವರಿಸ್ಬೇಕು ಅಂದ್ಕೊಂಡಿದ್ದೀವಿ. ತುಂಬ ಖುಷಿಯಾಯಿತು. ಈ ವಿಡಿಯೋಗಳನ್ನ ನೋಡಿದ್ಮೇಲೆ ಎಷ್ಟು ಜನ ಮತ್ತೆ ನೀವು ಸಹ ಈ ಒಂದು ಶಾಲೆಗೆ ಬಂದು ನಮ್ಮ ಜೊತೆ ಭಾಗವಹಿಸಿ ಈ ಕಲರವನ್ನು ಇನ್ನೂ ಯಶಸ್ವಿಗೊಳಿಸಬೇಕು. ಥ್ಯಾಂಕ್ಸ್ ಟು ಎವ್ರಿಬಡಿ. ಥ್ಯಾಂಕ್ ಯು.